ಈಗ ಆರ್ಟಿಸ್ಟ್ ಈಗ ಅದೊಂದು ಶಾಪಿಗೆ ಹೋದ್ರೆ ಮೋಸ್ಟ್ಲಿ ಹೈ ರೇಟೇ ಹಾಕ್ಬೋದಲ್ವಾ? ನೀವು ಆರ್ಟಿಸ್ಟ್ ನಿಮ್ಗೆ ಇಲ್ಲ ಪಾಪಚ್ಚಿ, ಪಾಪ ಕಡಿಮೆನೂ ಕೊಡ್ತಾರೆ. ಹೌದಾ? ಎಷ್ಟೋ ಸತಿ ಹೋಗ್ಲಿ ಬಿಡಿ ಮ್ಯಾಮ್, ತಗೊಂಡೋಗಿ ಮ್ಯಾಮ್, ನೀವು ಫ್ರೀಯಾಗೆ ತಗೊಂಡೋಗಿ ಅಂತ ಕೊಟ್ಟಿದ್ದಾರೆ. ಹೌದಾ? ಅಂದ್ರೆ ನಾವ್ ಅಷ್ಟು ಪರ್ಚೇಸ್ ಮಾಡಿರ್ತೀವಿಲ್ಲ, ಈಗ ಲೈಕ್ ಒಂದ್ 5,000ಕ್ಕೆ ನಾವು ಪರ್ಚೇಸ್ ಮಾಡಿದ್ರೆ ಏನೋ ಒಂದು ಕೊಟ್ಟು ಕಳಿಸ್ತಾರೆ ತಗೊಂಡೋಗಿ ಮ್ಯಾಮ್ ಅಂತ. ಇನ್ ಕೆಲವ್ರು ಕೊಡಲ್ಲ, ಅದಕ್ಕೆ ಏನೋ ಪ್ರಾಬ್ಲಮ್. ಈಗೇನ್ ತುಂಬಾ ಜನ ಕೊಲಾಬಿಗೂ ಬರ್ತಾರೆ. ಸೊ ಕೊಲಾಬಿಗೆ ಬರೋದ್ರಿಂದ ಸಾಕಷ್ಟು ಪ್ರಾಡಕ್ಟ್ಸ್ ನಮಗೂ ಸಿಗತ್ತೆ. ಓಕೆ ಓಕೆ. ಬಟ್ ಆದ್ರೂ ಸೆಲೆಬ್ರಿಟಿ ಅಥವಾ ಆರ್ಟಿಸ್ಟ್ ಅಂತ ಒಂದು ಟ್ಯಾಗ್ ಇರೋದಕ್ಕೆ ಒಂದಷ್ಟು ಒತ್ತಡಗಳಿದೆ ಅಂತ ಅನ್ಸುತ್ತಾ? ಅಂದ್ರೆ ಇವಾಗ ನೀವೆಲ್ಲೋ ಒಂದು ಫಂಕ್ಷನಿಗೆ ಹೋಗ್ತೀರಾ ಅಂದ್ರೆ ಸ್ವಲ್ಪ ಟ್ರೆಂಡಿ ಆಗಿರೋ ಡ್ರೆಸ್ನ ವಿಯರ್ ಮಾಡ್ಬೇಕಾಗತ್ತೆ, ಅಥವಾ ಡಿಫ್ರೆಂಟ್ ಆಗಿರೋದನ್ನ ವಿಯರ್ ಮಾಡ್ಬೇಕಾಗಿರುತ್ತೆ, ಆ ತರ. ಹೌದು, ಆ ಒತ್ತಡ ಅಂತೂ ಇದೆ. ನಾನೇ ಒಂದೊಂದ್ಸತಿ ಯೋಚನೆ ಮಾಡ್ತಾ ಇರ್ತೇನೆ, ಅಯ್ಯೋ ನಡುವೆ ಬಟ್ಟೆನೇ ತಗೊಂಡಿಲ್ವಲ್ಲ. ನಾನು ತುಂಬಾ ಬಟ್ಟೆ ಎಲ್ಲ ಪರ್ಚೇಸ್ ಮಾಡಲ್ಲ, ಏನಿದೆಯೋ ಅದ್ರಲ್ಲೇ ತಿರುಗಿಸಿ ಮುರುಗಿಸಿ ಹಾಕಿದ್ದೇನೆ ನಾನು ಹಾಕ್ತೀನಿ, ನಂಗೆ ಏನೂ ಬೇಜಾರೇ ಇಲ್ಲ. ಅವಾಗ ಅನ್ಕೋತಿರ್ತೇನೆ, ಅಯ್ಯೋ 3-4 ಸತಿ ಹಾಕ್ಬಿಟ್ಟಿದ್ದೀನಲ್ಲ, ಇದನ್ನೇ ಯಾವ್ದು ಹಾಕೊಳ್ಳೋದು ಈಗ ಅಂತ. ಖಂಡಿತ ಆ ಒತ್ತಡ ಇದೆ. ನೋಡ್ದವ್ರು ಏನ್ ಅನ್ಕೋತಾರೆ, ಏನು ಇವಳು ಹಾಕಿದ್ದೇನೆ ಹಾಕೋತಾಳಲ್ಲ ಅಂತ ಅನ್ಸುತ್ತಲ್ಲ ಅಂತ. ಏನು ಮಾಡೋಕ್ಕಾಗಲ್ಲ. ಹಂಗನ್ಬಿಟ್ಟು ನಾನು ಸುಮ್ಮನೆ ಅನಾವಶ್ಯಕವಾಗಿ ದುಡ್ಡು ಖರ್ಚು ಮಾಡಿಕೊಂಡು ನಾಳೆ ಅಯ್ಯಯ್ಯೋ ಆ ದುಡ್ಡು ಯಾಕೆ ನಾನು ಖರ್ಚು ಮಾಡಿದೆ, ಇದಕ್ಕೆ ಉಪಯೋಗಕ್ಕೆ ಬರ್ತಿತ್ತಲ್ಲ, ಈ ಕೆಲ್ಸಕ್ಕೆ ಉಪಯೋಗಕ್ಕೆ ಬರ್ತಿತ್ತಲ್ಲ ಅಂತ ನನಗನ್ಸುತ್ತೆ. ಸೊ ಹಂಗಾಗಿ ನಾ ಹೇಳಿದ್ನಲ್ಲ ಆಗಲಿ, ಸೇವಿಂಗ್ಸ್, ನಾವು ಎಷ್ಟು ಸೇವಿಂಗ್ಸ್ ಮಾಡ್ಕೋತೀವೋ ಅಷ್ಟು ನಮಗೆ ಮುಂದೆ ಜೀವನ ನಡ್ಸೋಕ್ಕೆ ಈಸಿ ಆಗುತ್ತೆ, ಕೆಲಸ ನಮಗೆ ಇಲ್ಲದೆ ಇದ್ದಾಗ. ಹಾಗಾಗಿ ಅನಾವಶ್ಯಕವಾಗಿ ನಾನು ಖರ್ಚು ಮಾಡಲ್ಲ. ನೀವು ಹೇಳಿದ ನಿಜ, ಟ್ರೆಂಡ್ ಕ್ರಿಯೇಟ್ ಮಾಡೋಕ್ಕೆ ಕಷ್ಟ ಇದೆ. ಬಟ್ ಏನಂದ್ರೆ ಪಾಪ ನಮ್ಮ ಬೊಟೀಕ್ ಅವರೆಲ್ಲ ಇರ್ತಾರಲ್ಲ, ಅವ್ರು ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಈ ಮೇಕ್ ಓವರ್ಸ್ ಎಲ್ಲ ಮಾಡ್ತಾರಲ್ಲ, ಅವರೆಲ್ಲ ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಜ್ಯುವೆಲ್ರೀಸ್ ಕೊಡೋದಾಗಿರ್ಬೋದು, ಕಾಸ್ಟ್ಯೂಮ್ಸ್ ಕೊಡೋದಾಗಿರ್ಬೋದು. ಸಮ್ಟೈಮ್ಸ್ ತಗೊಂಡು ಅದನ್ನ ಉಪಯೋಗಿಸಿ ಮತ್ತೆ ಅವರಿಗೆ ರಿಟರ್ನ್ ಮಾಡ್ತೀವಿ. ಹಾಗಾಗಿ ಈಗ ಸದ್ಯಕ್ಕೆ ಓಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.